ಮುಂದಿನ 48 ಗಂಟೆಗಳಲ್ಲಿ ಜೆಡಿಎಸ್ ಟಿಕೆಟ್ ಅನೌನ್ಸ್ ಆಗುವ ಎಲ್ಲಾ ಸಾಧ್ಯತೆಗಳು ಇವೆ. ಅಮಿತ್ ಶಾ ಅವರ ಭೇಟಿಗೆ ಕಾಯ್ದಿರಿಸಿದ್ದಂತ ಕುಮಾರಸ್ವಾಮಿ ಈಗ ಟಿಕೆಟ್ ಅನೌನ್ಸ್ ಮಾಡುವತ್ತ ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಏನಿದ್ರು ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕಿದೆ. ಅದು ಸಗರೋಪಾದಿಯಲ್ಲಿ ನಡೆಯಬೇಕಿದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಬಿಜೆಪಿಯ 20 ಲೋಕಸಭಾ ಕ್ಷೇತ್ರಗಳ ಸೇನಾನಿಗಳು ಯಾರು ಅಂತ ಗೊತ್ತಾಗಿದೆ. ಆದರೆ ಜೆಡಿಎಸ್ನ ಸ್ಥಿತಿ ಇನ್ನು ಎಷ್ಟು ಕ್ಷೇತ್ರಗಳು ಅನ್ನುವ ಕ್ಲಾರಿಟಿ ಕಾರ್ಯಕರ್ತರಿಲ್ಲ. ಆದರೂ ಈಗ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅಂತಿಮ ಹಂತದ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಮೀಟಿಂಗ್ನಲ್ಲಿ ಏನೆಲ್ಲ ನಡೆಯಿತು? ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ಅಮಿತ್ ಶಾ ಅವರು ಏನು ಭರವಸೆಯನ್ನ ಕೊಟ್ಟಿದ್ದಾರೆ? ಜೆಡಿಎಸ್ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ? ಆ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಯಾರಾಗ್ತಾರೆ? ಮುಂದಿನ 48 ಗಂಟೆಗಳಲ್ಲಿ ಜೆಡಿಎಸ್ನ ಪಟ್ಟಿ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಚಾರ, ನಿನ್ನೆ ಅಷ್ಟೇ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ 10th ಎಕ್ಸಾಮ್ ಬರೆಯೋರಿಗೆ ಎಕ್ಸಾಮ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಡೇಟ್ ಅನೌನ್ಸ್ ಆದಮೇಲೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಉತ್ಸಾಹ ಇರುತ್ತೆ, ಒಂದು ಆತಂಕ ಇರುತ್ತೆ. ಆ ರೀತಿಯ ಆತಂಕ, ಉತ್ಸಾಹ, ಕುತೂಹಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಜೆಡಿಎಸ್ ಅಂತ ಬಂದರೆ ಜೆಡಿಎಸ್ಗೆ ಈಗ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂದರೆ ಕೊಟ್ಟಿರುವಂಥ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಹಾಗಾದರೆ ಜೆಡಿಎಸ್ಗೆ ಬಿಜೆಪಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ? ಆ ಕ್ಷೇತ್ರಗಳಲ್ಲಿ